ಮಹಾಲಕ್ಷ್ಮಿ ನಮೋಸ್ತುತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮನೆ ಕಟ್ಟೋದಕ್ಕೆ ಶುಭ ಕಾಲ ಅನ್ನೋದು ಏನಾದರೂ ಇರುತ್ತಾ, ಅಥವಾ ಪ್ರತಿಯೊಬ್ಬರೂ ಕೂಡ ಒಂದು ಸುಂದರವಾದ ಮನೆಯನ್ನ ಕಟ್ಟಬೇಕು, ಆ ಮನೆಯಲ್ಲಿ ಬದುಕಿ ಬಾಳ್ಬೇಕು ಅನ್ನುವಂಥ ಕನಸನ್ನ ಕಟ್ಕೊಂಡಿರ್ತಾರೆ. ಆದರೆ ಅದು ಸಾಕಾರಗೊಳ್ಳೋದಿಲ್ಲ. ಹಾಗಾಗಿ ಯಾವ ಕಾರಣದಿಂದ, ಜೊತೆಗೆ ಏನೆಲ್ಲ ಮಾಡಬೇಕು ಅನ್ನೋದರ ಕುರಿತಂತೆ ಗುರುಜಿ ಇವತ್ತು ನಿಮಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಡಿ ಜ್ಯೋತಿಷ್ಯ ಆಚಾರ್ಯರಾಗಿರುವಂತಹ ಡಾಕ್ಟರ್ ಅನಿಲ್ ಗುರೂಜಿ ಅವರಿದ್ದಾರೆ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾನು ಹೇಳ್ತಾ ಇದ್ದೆ, ಸಾಕಷ್ಟು ಜನ ಅವರದೇ ಆಗಿರುವಂತಹ ಮನೆಯನ್ನು ಖರೀದಿಸಬೇಕು ಅಥವಾ ಮನೆಯನ್ನು ಕಟ್ಟಬೇಕು ಅನ್ನುವಂಥ ಕನಸನ್ನು ಕಟ್ಟಿಕೊಂಡಿರ್ತಾರೆ. ಆದರೆ ಅವೆಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ಸಾಕಾರಗೊಳ್ಳೋದಿಲ್ಲ. ಸಾಕಷ್ಟು ವಿಘ್ನಗಳು ಎದುರಾಗತ್ತೆ. ಹಾಗಾಗಿ ಅದಕ್ಕೇನಾದರೂ ಒಂದು ಶುಭ ಕಾಲ ಅನ್ನೋದೇನಾದರೂ ಇರುತ್ತಾ ಅಂತ ಹೇಳಿ ಗುರುಗಳೇ? ಖಂಡಿತಮ್ಮ, ಎಲ್ಲದಕ್ಕೂ ಒಂದು ಸಮಯ ಅನ್ನೋವಂಥದ್ದು ಬರಲೇಬೇಕು. ಕೆಲಸ ನಮಗೆ ನೀಟಾಗಿ ಹೂವು ಎತ್ತದಂಗೆ ಆಗಬೇಕು ಅನ್ನುವಂಥದ್ದು ನಾನು ಈ ಪದ ಬಳಸ್ತಾ ಇರ್ತೀನಿ. ಯಾಕೆ ಗೊತ್ತಾ? ಜಾತಕದಲ್ಲಿ ಬಲಹೀನನಾದಾಗ ಯಾವ ವಿಚಾರದಲ್ಲಿ ಬಲ ಇದೆ, ಯಾವ ವಿಚಾರದಲ್ಲಿ ಬಲ ಇಲ್ಲ ಅನ್ನೋವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಂಡಾಗ ಗೊತ್ತಾಗತ್ತೆ. ಒಂದು ವಿಚಾರ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಸಣ್ಣದಾದಂತಹ ಒಂದು ಪದ್ಧತಿಯನ್ನು ಹೇಳ್ಕೊಡ್ತೀನಿ. ಪದ್ಧತಿ ಅನ್ನುವಂಥದ್ದು, ನಾನು ಈಗ ಹೇಳ್ಕೊಡುವಂಥ ಪದ್ಧತಿ ತಂತ್ರ ಅನುಷ್ಠಾನ ಅನ್ನುವಂಥದ್ದು ತುಂಬ ಸಣ್ಣದೇ, ಆದರೆ ಅದರ ಎಫೆಕ್ಟ್ ತುಂಬ ಜಾಸ್ತಿ ಇರುವಂಥದ್ದು, ತುಂಬ ಚೆನ್ನಾಗಿರುವಂಥದ್ದು. ಆ ತಂತ್ರ ಹೇಗೆ ಪ್ರಾರಂಭ ಆಯಿತು, ಆ ತಂತ್ರಕ್ಕೂ ಇರುವಂತಹ ಶಕ್ತಿ ಏನು ಅನ್ನೋವಂಥದ್ದನ್ನು ನಾನು ನಿಮಗೆ ವಿಶೇಷವಾಗಿ ಜಿ ಕನ್ನಡ ನ್ಯೂಸ್ನ ವಾಹಿನಿಯ ಮುಖಾಂತರ ಹೇಳ್ಕೊಡ್ತೀನಿ. ಯಾಕೆ ಗೊತ್ತಾ? ಎಷ್ಟೋ ಜನರ ಕನಸು ಮೆಜರ್ಮೆಂಟ್ ಎಷ್ಟಾದರೂ ಇರಲಿ, ನಮ್ಮದು ಅಂತ ಒಂದು ಸಣ್ಣ ಮನೆ ಇರಬೇಕು ಅನ್ನುವಂಥದ್ದು ಆಸೆ ಎಲ್ಲರಿಗೂ ಇರುತ್ತೆ, ಹೌದಾ ಇಲ್ವಮ್ಮ? ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ವಿಧಾನವನ್ನು ಅನುಸರಿಸಿದರೆ ಅಥವಾ ಯಾವ ತಂತ್ರವನ್ನು ಅನುಸರಿಸಿದರೆ ನಮ್ಮದು ಒಂದು ಮನೆ ಆಗುತ್ತೆ ಅಥವಾ ನಮಗೋಸ್ಕರನೂ ಒಂದು ಸ್ವಲ್ಪ ಜಾಗ ಸಿಗುತ್ತೆ ಅನ್ನುವಂಥದ್ದು ಗೊತ್ತಾಗತ್ತೆ. ಅದರ ಜೊತೆಗೆ ಯಾವ ದೇವರನ್ನು ಆರಾಧನೆ ಮಾಡಬೇಕು, ಅದಕ್ಕೂ ಜಾತಕಕ್ಕೂ ಏನು ಸಂಬಂಧ ಅನ್ನೋವಂಥದ್ದನ್ನು ತೋರಿಸ್ತೀನಿ. ನೋಡಿ, ವಾಹಿನಿಯಲ್ಲಿ ತುಳಸಿ ಗಿಡ ತೋರಿಸ್ತಾ ಇದ್ದಾರೆ, ಹೌದಲ್ವಮ್ಮ? ಯಾಕೆ ಗೊತ್ತಾ? ಇವತ್ತಿನ ಅನುಷ್ಠಾನಕ್ಕೆ ಅದು ತುಂಬ ಮುಖ್ಯವಾಗಿರುವಂಥದ್ದು. ಆ ಅನುಷ್ಠಾನ ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ನೋಡಿ, ಭೃಗು ಮಹರ್ಷಿಗಳು ನಾರಾಯಣನ ವಕ್ಷಸ್ಥಳಕ್ಕೆ ಒದ್ದಂತಹ ಪ್ರಸಂಗ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ, ಹೌದಲ್ವಾ? ಹಾಗಾಗಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಗುರೂಜಿ ಅಂದರೆ, ಭೃಗು ಮಹರ್ಷಿಗಳು ವೈಕುಂಠದಲ್ಲಿದ್ದಂತಹ ನಾರಾಯಣನಿಗೆ ಪಾದಸ್ಪರ್ಶ ಮಾಡಿಬಿಡ್ತಾರೆ. ತುಂಬ ಅಘೋರವಾದಂತಹ ಘಟನೆ. ಅದರಿಂದ ಮನಸ್ಸಿಗೆ ತುಂಬ ಬೇಜಾರಾಗಿರುವಂತಹ ಮಹಾಲಕ್ಷ್ಮಿ ಏನು ಮಾಡ್ತಾರೆ ಗೊತ್ತಾ? ಭೂಮಿಗೆ ಬರ್ತಾರೆ ವೈಕುಂಠವನ್ನು ಬಿಟ್ಟು. ಇದೆಲ್ಲ ಕತೆ ಗೊತ್ತಿರುವಂಥದ್ದೇ ಅಲ್ವಮ್ಮ? ಆದರೆ ಮಹಾಲಕ್ಷ್ಮಿ ಭೂಮಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅಂತ ಒಂದು ಮನೆಯನ್ನು ನಿರ್ಮಾಣ ಮಾಡೋದಕ್ಕಾಗಲಿ ಅಥವಾ ಯಾರದಾದರೂ ಆಶ್ರಮದಲ್ಲಿ ಇರೋಣ ಅನ್ನೋದಕ್ಕಾಗಲಿ ಅವರಿಗೆ ಇಷ್ಟ ಆಗೋದಿಲ್ಲ. ಯಾಕೆ ಗೊತ್ತಾ? ಅಷ್ಟು ನೊಂದುಕೊಂಡಿರ್ತಾರೆ ಮಹಾಲಕ್ಷ್ಮಿ ಅಮ್ಮನವರು ಭೃಗು ಮಹರ್ಷಿಗಳ ಒಂದು ನಡತೆಯಿಂದ. ಹಾಗಾಗಿ ಅಮ್ಮನವರು ಒಂದು ವಿಶೇಷವಾದಂತಹ ತಂತ್ರವನ್ನು ಮಾಡ್ತಾರೆ. ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇರುವಂಥ ತಂತ್ರ ಇದೇ ಸಂಬಂಧಪಟ್ಟಂತಹದ್ದು. ಏನು ಗೊತ್ತಾ? ಅಮ್ಮನವರಿಗೆ ತುಳಸಿ ಅಂದರೆ ಇಷ್ಟ, ತುಳಸಿ ಗಿಡದಲ್ಲಿ ಅಮ್ಮನವರು ವಾಸ ಮಾಡ್ತಾ ಇರ್ತಾರೆ ಅಂತೆಲ್ಲ ಎಷ್ಟೋ ಸಂಚಿಕೆಗಳಲ್ಲಿ ಮಾತನಾಡಿದ್ದೀವಿ. ತುಳಸಿ ಗಿಡವನ್ನು ಯಾವ ರೀತಿ ಉಪಯೋಗ ಮಾಡಿಕೊಂಡ್ರೆ, ಅದರ ಜೊತೆಗೆ ಈ ತಂತ್ರವನ್ನು ಮಾಡಿದರೆ, ಅದರಲ್ಲೂ ಈ ತಂತ್ರ ಪ್ರಾರಂಭವಾಗಿದ್ದು ಹೆಂಗೆ ಅನ್ನುವಂಥ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೀನಿ ನಿಮಗೆ. ಏನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಸಮಯದ ನಂತರ ನೋಡ್ತಾ ಬರೋಣ. ಓಕೆ ಗುರುಗಳೇ, ಇನ್ನು ಹೊಸ ಮನೆಯನ್ನು ಖರೀದಿಸುವ ಮೊದಲ ಪ್ರಕ್ರಿಯೆ ಏನು ಮಾಡಬೇಕು ಮೊದಲು ಆರಂಭದಲ್ಲಿ ಅಂತ ಹೇಳಿ? ಹೌದಮ್ಮ, ಮನೆಗೆ ಒಂದಷ್ಟು ವ್ಯವಸ್ಥೆಗಳು ಮಾಡ್ಕೋಬೇಕು. ಮನೆ ಕಟ್ಟೋದಕ್ಕಿಂತ ಮುಂಚೆ ಜಾಗದ ವ್ಯವಸ್ಥೆಗಳು ಆಗಬೇಕು. ನಾನು ವಿಶೇಷವಾಗಿ ಹೇಳ್ಕೊಡ್ತೀನಿ ಕೇಳಿ. ಏನು ಗೊತ್ತಾ? ಈ ವರ್ಷ ನಮಗೆ ಯೋಗ ಇದೆಯಾ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ ರೀ.
ಆ ಯೋಗ ಇದ್ದರೆ ಅಷ್ಟೇ ಪ್ರಯೋಜನಗಳು ಅಥವಾ ಪರಿಸರ ನಿಮಗೆ ಸಪೋರ್ಟ್ ಮಾಡುವಂಥದ್ದಾಗಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಸುಮ್ಮನೆ ಪ್ರೆಷರು, ಮನೇಲಿ ಪ್ರೆಷರ್ ಆಗುವಂಥದ್ದು, ಅದರಿಂದ ವಾತಾವರಣನೇ ಹಾಳಾಗುವಂಥದ್ದು, ಅದೆಲ್ಲ ಕೆಲಸ ಆಗ್ತಾ ಬರುತ್ತೆ. ಹೌದಾ ಅಲ್ವ? ಯೋಚನೆ ಮಾಡಿ. ಪ್ರೆಷರ್ ಆದಾಗ ನಿಮ್ಗೆ ಆರೋಗ್ಯ ಹಾಳಾಗುವಂಥದ್ದು, ನೆಮ್ಮದಿ ಹಾಳಾಗುವಂಥದ್ದು, BP ಶುಗರ್ ಲೆವೆಲ್ ಜಾಸ್ತಿ ಆಗಿ ಮಾತ್ರೆಗೆ ಖರ್ಚು ಮಾಡಬೇಕು, ನೀವು ಮನೆಗೆ ಖರ್ಚು ಮಾಡೋಣ ಅಂತ ಇಟ್ಕೊಂಡಿರೋ ದುಡ್ಡೆಲ್ಲ. ನಿಜ, ಇದು ಎಷ್ಟೋ ನಿದರ್ಶನಗಳನ್ನು ಕಾಣ್ತಾ ಇರುವಂಥದ್ದು. ಹಾಗಾಗಿ ವಿಶೇಷವಾಗಿ ಯಾವ ಅನುಷ್ಠಾನದಿಂದ ನಿಮಗೂ ಒಂದು ಜಾಗ, ಮೆಷರ್ಮೆಂಟ್ ಎಷ್ಟಾದರೂ ಇರಲಿ, ಅದು ನಿಮ್ಮ ಯೋಗ್ಯತೆಗೆ ಸಂಬಂಧಪಟ್ಟಂಥ ವಿಚಾರ. ಹಾಗಾಗಿ ಮೆಷರ್ಮೆಂಟ್ನ ಪಕ್ಕಕ್ಕಿಡಿ. ನಿಮಗೆ ಅಂತ ಜಾಗ ಬರಬೇಕು ಅಂದರೆ ನಾನು ಹೇಳಿಕೊಡುವಂತಹ ಈ ತಂತ್ರವನ್ನು ಮಾಡಿ. ಓಕೆ ಗುರುಗಳೇ, ಇನ್ನು ಮನೆಯನ್ನು ಖರೀದಿಸಬೇಕು ಅಂತ ಹೇಳಿ ಅದೇ ನಾನು ಹೇಳ್ತಾ ಇದ್ದೆ, ಸಾಕಷ್ಟು ಕನಸನ್ನು ಕಂಡುಕೊಂಡಿರ್ತಾರೆ. ಆದರೆ ಅದಕ್ಕೆ ಗ್ರಹಗಳ ಪ್ರಭಾವ ಅನ್ನೋದು ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ ಗುರುಗಳೇ? ಹೌದಮ್ಮ, ಗ್ರಹಗಳ ಪ್ರಭಾವ ಹೆಂಗೆ ಅಂದರೆ ಒಂದೊಂದು ಏಜ್ಗೆ ಒಂದೊಂದು ರೀತಿಯಾದಂತಹ ಫಲಗಳನ್ನು ಭಗವಂತ ಕೊಡ್ತಾನೆ ಅಲ್ವಾ. ಹುಟ್ಟಿದ ತಕ್ಷಣ ಮದುವೆ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಅಲ್ವಾ ಅಮ್ಮ. ಹುಟ್ಟಿದ ತಕ್ಷಣ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ. ಅದೇ ರೀತಿ ಗ್ರಹಗಳ ಸೂಚನೆಗಳನ್ನು ಕೊಡುತ್ತೆ. ಇವರಿಗೆ ಇಷ್ಟು ವಯಸ್ಸಾಗಿದೆ, ಇಷ್ಟು ವಯಸ್ಸಿಗೆ ಈ ರೀತಿಯಾದಂತಹ ಕೆಲಸ ಕಾರ್ಯಗಳು ನಡಿಬೇಕು ಅನ್ನುವಂಥದ್ದೆಲ್ಲ ಗ್ರಹಗಳ ಸೂಚನೆಯಿಂದಾನೇ ಆಗುವಂಥದ್ದು. ಓಕೆ ಗುರುಗಳೇ, ಇನ್ನು ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸಬೇಕು ಅಂತ ಹೇಳಿದ್ರೆ ಸಾಕಷ್ಟು ಜನ ಬಹಳಷ್ಟು ಯೋಚನೆಯನ್ನು ಮಾಡಿ ಮನೆಯನ್ನು ಕಟ್ತಾರೆ. ಅಂದರೆ ಈ ದಿಕ್ಕಿನಲ್ಲಿ ಮನೆ ಇದ್ರೆ ಶುಭ ಅನ್ನೋದಾಗಿ ಆ ದಿಕ್ಕಿನ ವಿಚಾರವನ್ನು ಮತ್ತೆ ಮಾತನಾಡ್ತಾ ಹೋಗೋಣ. ಇದೀಗ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಆಯ್ತು. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮಾ, ಧ್ವನಿ ಕೇಳಿಸ್ತಿದ್ಯಾ? ನಿಮ್ಮ ಹೆಸರು? ಶೀಲಾ ಅಂತ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಶೀಲಾ? ಯಾದಗಿರಿಯಿಂದ ಮೇಡಮ್. ಓಕೆ, ಗುರುಗಳಿದ್ದಾರೆ, ಸ್ವಲ್ಪ ಜೋರಾಗಿ ಮಾತನಾಡಿ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ ಶೀಲಾ ಅವರೇ, ಹೇಳಿ. ಏನಿಲ್ಲ ಗುರುಜಿ, ಮಗಂದು ಜೀವನ ಹೆಂಗದ ಅವ್ನು ಯಾರು ಮಗನ ವಿಚಾರ ಮಾತನಾಡ್ಬೇಕಿತ್ತಾ? ಜಾಬ್ ಬಗ್ಗೆ ಗುರುಜಿ, ಮದುವೆ ಬಗ್ಗೆ. ಅವ್ರ ಹೆಸರೇನಮ್ಮ? ಕೈಲಾಸ್ ಅಂತ ಗುರುಜಿ. ಅವ್ರ ಡೇ ಟು ಟೈಮ್ ಏನಾದರೂ ಇಟ್ಕೊಂಡಿದ್ದೀರಾ ಇಲ್ವಾ? ಗೊತ್ತಾ ಗುರುಜಿ? 4/12/94 ಗುರುಜಿ, ಮಧ್ಯಾಹ್ನ 3 ಗಂಟೆ. ಮಧ್ಯಾಹ್ನ 3 ಗಂಟೆನಾ? 4/12/94 ಸಿಕ್ಕಿದೆ. ನಿಮಗೆ ಮೊದಲು ಮದುವೆ ವಿಚಾರ ನೋಡೋಣ ಅಥವಾ ಕೆಲಸದ ವಿಚಾರ ನೋಡೋಣ? ಅದೆರಡನ್ನ ಕಂಪೇರ್ ಮಾಡಿ ನೋಡಿದ್ರೆ ಕೆಲಸದ ವಿಚಾರದಲ್ಲಿ ಜಾತಕದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳು, ಸ್ಥಳ ಬದಲಾವಣೆಗಳ ಸೂಚನೆಗಳು ಈ ಜಾತಕದಲ್ಲಿ ಕಾಣ್ತಾ ಇರೋದ್ರಿಂದ ಮಾಡ್ತಾ ಇರೋ ಕೆಲಸದಲ್ಲೇನೆ ಸ್ಥಳ ಬದಲಾವಣೆಯ ಸಾಧ್ಯಗಳು ಇರುತ್ತೆ. ಏನದರ ಅರ್ಥ? ಈ ಆಫೀಸಿಂದ ಬೇರೆ ಆಫೀಸ್ಗೆ ಅವರೇ ಕಳಿಸೋವಂಥ ಸಾಧ್ಯತೆಗಳು ಜಾತಕದಲ್ಲಿ ಇದೆ ಅಮ್ಮ. ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಯಾವುದೇ ರೀತಿಯಾದಂತಹ ದೊಡ್ಡ ಸಮಸ್ಯೆಗಳು ಜಾತಕದಲ್ಲಿ ಕಾಣ್ತಾ ಇಲ್ಲ. ಗುರುಜಿ, ಮದುವೆ ವಿಚಾರವನ್ನು ನೀವು ಯುಗಾದಿ ನಂತರದಲ್ಲಿ ಪ್ರಾರಂಭ ಮಾಡುವಂಥದ್ದು ಸೂಕ್ತ ಅಂತ ಕಾಣಿಸ್ತಾ ಇದೆಮ್ಮ. ಓಕೆ, ಧನ್ಯವಾದಗಳು ಶೀಲಾ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಮನೆಯನ್ನು ಖರೀದಿಸುವಂತಹ ದಿಕ್ಕು ಯಾವುದಾಗಿರಬೇಕು ಅಂತ ಹೇಳಿ ಗುರುಗಳೇ. ಹೌದಮ್ಮ, ಮನೆ ಖರೀದಿಸುವ ದಿಕ್ಕು ಯಾವುದಾಗಿರಬೇಕು ಅಂದರೆ ನಮಗೆ ಯಾವ ಜಾಗದಲ್ಲಿ ಸೂಕ್ತವಾದಂತಹ ವಾತಾವರಣ ಇರುತ್ತೆ ಅನ್ನುವಂಥದ್ದು ನೋಡ್ಕೊತಾ ಬರಬೇಕು. ಅದಕ್ಕಿಂತ ಹೆಚ್ಚಿನ ವಿಚಾರ ಏನು ಗೊತ್ತಾ? ಆಫೀಸ್ಗೆ ಹೋಗಬೇಕು ಇಲ್ವಾ, ನಮ್ಮ ತಂದೆ ತಾಯಿನ ನೋಡ್ಕೊಳ್ಬೇಕು. ನಾವು ಮದುವೆ ಆಗಿ ಈಚೆ ಬಂದಿದ್ದೀವಿ, ನಮ್ಮದೇ ಆದಂಥ ಒಂದು ಗೂಡಿದೆ, ಆ ಗೂಡಿಂದ ನಾವು ಯಾರ ಮನೆಗಾದರೂ ಹೋಗಬೇಕು ಅಥವಾ ತಂದೆ ತಾಯಿಯನ್ನು ಪ್ರತಿದಿನ ನೋಡ್ಕೊಳ್ಳೋದಕ್ಕೆ ಅಂತ ಹೋಗಬೇಕು. ಇದೆಲ್ಲ ಪರಿಸ್ಥಿತಿಗಳನ್ನು ಒಟ್ಟುಗೂಡಿಸಿದಾಗ ನಮಗೆ ಈ ಜಾಗ ಸೂಕ್ತನಾ ಅನ್ನೋವಂಥದ್ದು ಲೌಕಿಕವಾದಂತಹ ಆಲೋಚನೆ ಅಲ್ವಾ. ಆದರೆ ಆ ಜಾಗ ನಮಗೆ ಸೂಕ್ತನಾ ಅನ್ನುವಂಥದ್ದು ಫಸ್ಟು ನಮಗೆ ಗೊತ್ತಿರಬೇಕಾಗಿರುವಂಥ ವಿಚಾರ. ಯಾವುದೋ ಜಾಗವನ್ನು ತಗೊಳ್ಳುವಂಥದ್ದು ಅಥವಾ ಆ ಜಾಗ ನಮಗೆ ಯಾವುದೋ ರೀತಿಯಾದಂತಹ ನೆಗೆಟಿವ್ ಎನರ್ಜೀಸ್ನ ಕೊಡುವಂಥದ್ದಾದರೆ ಪ್ರಯೋಜನ ಇರಲ್ಲ. ಆಗಲೇ ಒಂದು ತಂತ್ರ ಹೇಳ್ಕೊಡ್ತಾ ಇದ್ದೆ ಅಲ್ವಮ್ಮ, ಸಮಯ ಇದೆಯಾ ಅದನ್ನು ಮುಂದುವರ್ಸೋಣ? ಗುರುಜಿ, ಆ ತಂತ್ರದ ಕುರಿತಂತೆ ನಾವು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇದೀಗ ಕರೆ ಮಾಡಿದ್ದಾರೆ. ನಮಸ್ಕಾರ ವೀಣಾ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಓಕೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ದೇವನಹಳ್ಳಿ ತಾಲೂಕು ಇರ್ಗೇನಹಳ್ಳಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರೂಜಿ ಇದ್ದಾರೆ, ನೀವು ಪ್ರಶ್ನೆಯನ್ನ ತಿಳಿಸಿ. ಮೇಡಮ್ ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ಕೇಳಿಸ್ತಾ ಇದೆ, ಹೇಳಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಆಗ್ಲಿಮ್ಮ, ಒಳ್ಳೇದಾಗ್ಲಿ, ಹೇಳಿ. ನಮ್ಮ ಮನೆ ಹತ್ರ ತುಂಬಾ ಹಾವುಗಳು ಪೊರೆ ಎಲ್ಲ ಬಿಡ್ತಾ ಇದೆ.
ಯಾಕಂತ ಗೊತ್ತಾಗ್ತಾ ಇಲ್ಲ. ಯಾವಾಗ್ಲೇ ಕೆಲಸ ಮಾಡ್ಬೇಕು ಅಂದ್ರೂನು ಆಗ್ತಾನೆ ಇಲ್ಲ. ಏನೊಂದಕ್ಕೂ ತಡೆ ಆಗ್ತಾ ಇದೆ. ನಮ್ದು ಏನು ತಪ್ಪಿಲ್ದೆ ಇದ್ರು ನಮ್ಮ ಮೇಲೆ ಕೇಸುಗಳೆಲ್ಲ ಆಗ್ತಾ ಇದಾರೆ. ನಮ್ಮ ಮಗನ್ ಮದ್ವೆ ಮಾಡೋ ವಯಸ್ಸು, ನಾವು ಮನೆ ಕಟ್ಟೋ ವಿಚಾರದಲ್ಲಿ ಸ್ವಲ್ಪ ಎಡವಟ್ ಮಾಡ್ಕೊಂಡಿದ್ವಿ. ಬೇರೆಯವ್ರದ್ದು ಜಮೀನು, ಅಣ್ಣ ತಮ್ಮಂದ್ರ ಜಮೀನುಗಳಲ್ಲಿ ಅದ್ಲು ಬದ್ಲು ಆಗ್ಬಿಟ್ಟಿದೆ. ಆಯ್ತಮ್ಮ, ಇದಿಷ್ಟು ವಿಚಾರದಲ್ಲಿ ಯಾವುದು ಒಂದು ವಿಚಾರ ಮಾತನಾಡಬೇಕು, ಯಾವುದು ತುಂಬ ಎಮರ್ಜೆನ್ಸಿ ಅನ್ನಿಸ್ತಾ ಇದೆ ಅದನ್ನು ಹೇಳಿಮ್ಮ. ಗುರುಜಿ, ಇವಾಗ ನನ್ನ ಮಗನ್ ಮದ್ವೆ ಮಾಡ್ಬೇಕು ಗುರುಜಿ. ಅವ್ರ 28 ವರ್ಷ, 27 28 ಗುರುಜಿ. ಅವ್ರ ಹೆಸರು, ಡೇಟು, ಟೈಮ್ ಏನಾದರೂ ಇದೆಯಮ್ಮ? 2/7/96. ಹೇಳಿ. 97. 2ನೇ ತಾರೀಕು 7ನೇ ತಿಂಗಳು 1997ನೇ ಇಸವಿ. 97 ರಾತ್ರಿ 12:30. ಮದುವೆ ವಿಚಾರದಲ್ಲಿ ಯಾವ ಹಂತದಲ್ಲಿ ನಿಂತಿದೆ? ಪ್ರಕ್ರಿಯೆಗಳು ಶುರುವಾಗಿದೆಯಮ್ಮ? ಇಲ್ಲ ಗುರುಜಿ, ಇಲ್ಲಿಂದ ಆಚೆಗೆ ಸ್ಟಾರ್ಟ್ ಮಾಡೋಣ ಅಂತ ಗುರುಜಿ. ಒಂದು ಕೆಲಸ ಮಾಡಿ, ಈ ಧನುರ್ಮಾಸ ಮುಗಿಸ್ಕೊಳ್ಳಿ ಆಯ್ತಾ? ಧನುರ್ಮಾಸ ಮುಗಿಸ್ಕೊಳ್ಳಿ. ಧನುರ್ಮಾಸದ ಕೊನೆಯಲ್ಲಿ 9 ದಿನ ನವಗ್ರಹಗಳಿಗೆ ದೀಪ ಹಚ್ಚುವಂತಹ ಕೆಲಸ ಮಾಡಿ ಆಯ್ತಾ? ಅವನ ಕೈಲಿ ಹಚ್ಬೇಕಾ ಗುರುಜಿ? ತೊಂದರೆ ಇಲ್ಲಮ್ಮ, ಅವ್ರ ಕೈಲೇ ಹಚ್ಚಿಸಿ. ಸಾಧ್ಯ ಆಗದೆ ಇದ್ದಾಗ ಅವರ ಹೆಸರಲ್ಲಿ ನೀವು ಮಾಡುವಂತ ಕೆಲಸ ಮಾಡಿ. ಒಂದು ಆಯ್ತಾ? ಅವರು ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಅದಕ್ಕೆ ತೊಂದರೆ ಇಲ್ಲಮ್ಮ. ಅವ್ರಿಗೆ ಆಶೀರ್ವಾದ ಮಾಡೋ ಶಕ್ತಿ ದೇವ್ರಿಗೆ ಎಷ್ಟಿರುತ್ತೋ ತಾಯಿಗೂ ಅಷ್ಟೇ ಇರುತ್ತಮ್ಮ ಆಯ್ತಾ? ಧನುರ್ಮಾಸ ಕಳೆದ್ಮೇಲೆ ಗುರುಜಿ. ಆಯ್ತು. ಆ ಧನುರ್ಮಾಸದಲ್ಲ ಗುರುಜಿ, ಧನುರ್ಮಾಸದ ಕೊನೆಯ 9 ದಿನಗಳು. ಥ್ಯಾಂಕ್ ಯು ಗುರುಜಿ. ಅದನ್ನು ಮಾಡಿದ ನಂತರದಲ್ಲಿ ಮದುವೆಗೆ ತುಂಬಾ ಸುಲಲಿತವಾಗಿ ಮುಂದುವರಿಬಹುದಮ್ಮ. ಧನ್ಯವಾದಗಳು ವೀಣಾ, ಕರೆ ಮಾಡಿದ್ದಕ್ಕಾಗಿ. ಇದೀಗ ನಾಗರತ್ನ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ನಾಗರತ್ನ. ನಮಸ್ತೆ ಮೇಡಮ್ ಅವರೇ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರು ಮೇಡಮ್ ಅವರೇ. ಓಕೆ, ಗುರುಜಿ ಇದ್ದಾರೆ, ನಿಮ್ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ತೆ ಗುರು. ನಮಸ್ಕಾರಮ್ಮ, ಹೇಳಿ, ಕೇಳಿಸ್ತಾ ಇದೆ. ಗುರುಜಿ, ಅದೇ ನಮ್ಗೆ ಮನೆ ಕಟ್ಟ ಯೋಗ ಇದೆಯಾ ಇಲ್ವಾ ಅಂತ ಸ್ವಲ್ಪ ಹೇಳಿ ಗುರುಜಿ. ಅದೇ ಒಂದು ಕೆಲಸ ಮಾಡಿ, ಈ ಸಂಚಿಕೆಯನ್ನು ನೋಡ್ತಾ ಇರಿ. ಮನೆ ಕಟ್ಟುವ ಯೋಗ ಇದೆಯಾ ಇಲ್ವಾ ಅನ್ನೋದಕ್ಕಿಂತ ಮನೆ ಕಟ್ಟುವ ಯೋಗವನ್ನು ಹೇಗೆ ಬರೆಸ್ಕೋಬೇಕು ದೇವರ ಆಶೀರ್ವಾದದಿಂದ ಅಂತ ಹೇಳ್ಕೊಡ್ತೀನಿ. ಈ ಸಂಚಿಕೆ ನೋಡ್ತಾ ಇರಿ. ಈ ಸಂಚಿಕೆಯಲ್ಲಿ ದೊಡ್ಡ ಮಗನ ಬಗ್ಗೆ ಸ್ವಲ್ಪ ಹೇಳಿ ಸ್ವಾಮಿ. ಕೇಳಿಸ್ಕೊಳ್ಳಿಮ್ಮ, ಈ ಸಂಚಿಕೆಯಲ್ಲಿ ಸಣ್ಣದೊಂದು ತಂತ್ರ ಹೇಳ್ಕೊಡ್ತೀನಿ. ಮಗನ ಬಗ್ಗೆ ಕೇಳ್ಬೇಕಂತ. ನಮ್ ದೊಡ್ಡ ಮಗನ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು ಸರ್. ಆಯ್ತಮ್ಮ, ಮಾತನಾಡೋಣ. ಜಾತಕ ಏನಾದ್ರು ಇಟ್ಕೊಂಡಿದ್ದೀರಾ? ಡೇಟು, ಟೈಮು? ಹಾ, ಇದೆ ಸ್ವಾಮಿ. 2003 19 ಫೆಬ್ರವರಿ ಸಂಜೆ 6:45. ಏನ್ ಪ್ರಶ್ನೆ ಇತ್ತಮ್ಮ? ಅದೇ ಅವ್ನ ಭವಿಷ್ಯ ಹೆಂಗೆ, ಮುಂದೆ ಏನು, ಎಜುಕೇಶನ್ ಮುಗ್ದಿದೆ, ಡಿಗ್ರಿ ಮುಗಿಸಿದ್ದಾರೆ. ಕೆಲ್ಸಕ್ಕೆ ಹೋಗ್ತಾ ಇದ್ದಾರಾ ಇಲ್ವಾ? ಹೋಗ್ತಾ ಇದ್ದಾರೆ ಸ್ವಾಮಿ. ಏನ್ ಕೆಲಸ ಮಾಡ್ತಾರಮ್ಮ? ಅವರು ಒಂದು ಪ್ರೈವೇಟ್ ಮೈಕ್ರೋ ಲ್ಯಾಬ್ ಅಂದ್ಬಿಟ್ಟು ಹೋಗ್ತಾರೆ, ಟ್ಯಾಬ್ಲೆಟ್ ಕಂಪ್ನಿಯಲ್ಲಿ. ಮುಂದೆ ಏನು ಹೆಂಗೆ ಅದೇ ವೃತ್ತಿನಲ್ಲಿ ಮುಂದುವರಿಯೋದು ಬೇರೆ? ಕೇಳಿಸ್ಕೊಳ್ಳಿಮ್ಮ, ಜೂನ್ ಜುಲೈ ಮುಂದಿನ ವರ್ಷ ಅಂದ್ರೆ 2026 ಜೂನ್ ಜುಲೈವರೆಗೂ ಅದೇ ಕೆಲಸದಲ್ಲಿ ಮುಂದುವರಿಯಕ್ಕೆ ಹೇಳಿ. ಕೇಳಿಸ್ತಾ ಇದೆಯಾ? ನಂತರದಲ್ಲಿ ಇವರಿಗೆ ಜಾಗ ಬದಲಾವಣೆ ಅಥವಾ ಕೆಲಸದ ಬದಲಾವಣೆಗಳ ಸೂಚನೆ ಇದೆ ಅಮ್ಮ. ಒಳ್ಳೆದಾಗ್ಲಿ. ಓಕೆ, ಧನ್ಯವಾದಗಳು ನಾಗರತ್ನ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಮನೆಯನ್ನ ಖರೀದಿಸೋದಕ್ಕೆ ಸುಲಭವಾದಂತಹ ತಂತ್ರ ಏನು ಅಂತ ಹೇಳಿ. ಮಹಾಲಕ್ಷ್ಮಿ ಭೂಲೋಕಕ್ಕೆ ಬರ್ತಾರೆ. ಅವರು ಧ್ಯಾನ ಮಾಡೋದಕ್ಕೆ ಅಂತಾನೆ ಕೂತ್ಕೋಬೇಕು. ನನಗೆ ಪ್ರಪಂಚದ ಯಾವುದರ ವಿಷಯದಲ್ಲೂ ಅಥವಾ ವೈಕುಂಠದ ಯಾವುದೇ ವಿಚಾರದಲ್ಲೂ ಆಸಕ್ತಿಯನ್ನು ಕಳ್ಕೊಂಡಿರುವಂಥ ಮಹಾಲಕ್ಷ್ಮಿ ಏನು ಮಾಡ್ತಾರೆ ಗೊತ್ತಾ? ತುಳಸಿಯ ಮಣ್ಣನ್ನು ತಗೊಂಡು ಅದರಲ್ಲಿ ಒಂದು ಗೂಡನ್ನು ನಿರ್ಮಾಣ ಮಾಡಿ ಅದರಲ್ಲಿ ತಪಸ್ಸಿಗೆ ಕೂತ್ಕೋತಾರೆ ಮಹಾಲಕ್ಷ್ಮಿ. ಯಾಕೆ ಗೊತ್ತಾ? ಅದರಲ್ಲಿ ತುಂಬ ಪಾಸಿಟಿವ್ ಎನರ್ಜೀಸ್ ಇರುತ್ತೆ. ಒಂದು. ಎರಡನೇದು, ಅಮ್ಮನವರು ಅದನ್ನು ನಿರ್ಧಾರ ಮಾಡ್ಕೊಂಡಿರುವಂಥದ್ದು ಒಂದು ಅನುಷ್ಠಾನ ಬರಬೇಕು ಅಂತ. ಏನು ಅನುಷ್ಠಾನ ಗೊತ್ತಾ? ಯಾರು ತುಳಸಿಯ ಗಿಡದ ಬುಡದಲ್ಲಿರುವಂತಹ ಮಣ್ಣನ್ನು ತಗೊಂಡು ಅದರಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಸ್ವಂತ ಮನೆ ಕಟ್ಟುವಂತಹ ಯೋಗಗಳನ್ನು ಕೊಡ್ತೀನಿ ನಾನು ಅಂತ ಅಮ್ಮನವರು ಆಶೀರ್ವಾದ ಮಾಡ್ತಾರೆ. ಈ ವಿಚಾರ ಹೆಂಗೆ ಬಂತು ಅಂದರೆ, ವೈಕುಂಠದಿಂದ ಧರೆಗಿಳಿದು ಬಂದಂತಹ ವೆಂಕಟೇಶ್ವರ ಸ್ವಾಮಿ ಮಹಾಲಕ್ಷ್ಮಿಯನ್ನು ವಿಚಾರ ಮಾಡ್ತಾರೆ. ಭೂಮಿಗೆ ಬಂದಂಥ ನೀನು ಎಲ್ಲಿ ವಾಸ ಮಾಡ್ತಾ ಇದ್ದೆ ಅನ್ನುವಂತಹ ವಿಚಾರಗಳನ್ನು ಮಾಡಿದಾಗ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಈ ಅನುಷ್ಠಾನವನ್ನು ಶುರು ಮಾಡಿ ಅವ್ರಿಗೆ ಹೇಳ್ತಾರೆ, ನಾನು ಈ ಥರದ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೆ. ತುಳಸಿ ಗಿಡದ ಬುಡದಲ್ಲಿ
ಇದ್ದಂತಹ ಮಣ್ಣನ್ನು ಸಂಗ್ರಹ ಮಾಡಿ ನನಗೆ ಅಂತಾನೆ ಒಂದು ಗೂಡು ನಿರ್ಮಾಣ ಮಾಡಿಕೊಂಡಿದ್ದೆ ಅಂತ. ಹಾಗಾಗಿ ಅವತ್ತಿನಿಂದ ನಾರಾಯಣನ ಆಶೀರ್ವಾದ ಅದಕ್ಕಿದೆ. ಹಾಗಾಗಿ ತುಳಸಿ ಅನ್ನುವಂಥದ್ದು ಶ್ರೇಷ್ಠ. ಅದರ ಬುಡದ ಮಣ್ಣನ್ನು ತಗೊಂಡು ಅದಕ್ಕೆ ಒಂದು ಆಕಾರವನ್ನು ಕೊಟ್ಟು ಸಣ್ಣದಾಗಿ ಮನೆಯ ಥರ ಒಂದು ಶೇಪ್ ಮಾಡಬೇಕು, ಅದನ್ನು ಮನೆಯ ಥರ ನಿರ್ಮಾಣ ಮಾಡಿ ಅದನ್ನು ನಿಮ್ಮ ಮನೆಯ ತುಳಸಿ ಗಿಡದ ಹತ್ರ ಇಟ್ಟು ಅದನ್ನು ಆರಾಧನೆ ಮಾಡಿ, ವಿಶೇಷವಾಗಿ ನನಗೂ ಸ್ವಂತ ಮನೆಯ ಯೋಗ ಕೊಡುವಂಥ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಈ ಕೆಲಸ ಮಾಡಿದವರಿಗೆ ಸ್ವಂತ ಮನೆಯ ಪ್ರಾಪ್ತಿ ಆಗೇ ಆಗತ್ತೆ. ನಮ್ಮ ಆಶ್ರಮಕ್ಕೆ ಬಂದಂಥ ಎಷ್ಟೋ ಜನದ ಕೈಲಿ ನಾನು ಇದನ್ನು ಮಾಡಿಸಿದ್ದೀನಿ. ಇನ್ನೊಂದು ವಿಚಾರ ಗೊತ್ತಾ, ಅವ್ರ ಮನೆ ಗೃಹ ಪ್ರವೇಶನೂ ನಾನೇ ಮಾಡಿಕೊಟ್ಟಿದ್ದೀನಿ. ಓಕೆ ಗುರುಜಿ, ಇನ್ನು ಹೇಳ್ತಾ ಇದ್ರಿ ಈ ಮನೆ ಆದ ನಂತರದಲ್ಲಿ, ಅಂದರೆ ಹೊಸ ಮನೆಯನ್ನು ಖರೀದಿ ಮಾಡ್ತಾರೆ ಅಥವಾ ಹೊಸ ಮನೆಯನ್ನು ಕಟ್ಟಿಸಿದ ನಂತರದಲ್ಲಿ ಈಗ ತಾನೇ ಹೇಳ್ತಾ ಇದ್ರಿ ಆ ಮನೆಯ ಪ್ರವೇಶ ಅಂತ ಬಂದಾಗ ಗೃಹ ಪ್ರವೇಶವನ್ನು ಮಾಡುವಂಥ ಹಿನ್ನೆಲೆ ಏನು, ಜೊತೆಗೆ ಯಾವ ಸಂದರ್ಭದಲ್ಲಿ ಮಾಡಬೇಕು, ಹೋಮ ಹವನಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಗುರುಜಿ? ಆಯ್ತಮ್ಮ, ಇದೊಂದು ಸಣ್ಣ ಅನುಷ್ಠಾನ ಹೇಳಿಕೊಟ್ಟೆ ಅಲ್ವಾ. ಈ ಅನುಷ್ಠಾನದಿಂದ ಮಹಾಲಕ್ಷ್ಮಿ ಸುಪ್ರೀತರಾಗಿ ನಾರಾಯಣನ ಆಶೀರ್ವಾದದಿಂದ ಒಂದು ಜಾಗ ತಗೊಳ್ಳುವಂಥದ್ದು ಅಥವಾ ಒಂದು ಮನೆಯನ್ನು ತಗೊಳ್ಳುವಂಥದ್ದು ಕೆಲಸ ನಿಮಗೆ ಖಂಡಿತವಾಗ್ಲೂ ಆಗಿಬರುತ್ತೆ. ಅದಾಗಿ ಬಂದ ನಂತರದಲ್ಲಿ ಮನೆಯನ್ನು ನಿರ್ಮಾಣ ಮಾಡುವಂಥ ಕಾರ್ಯ ಅದೆಲ್ಲದಕ್ಕೂ ಮಹಾಲಕ್ಷ್ಮಿ ಆಶೀರ್ವಾದ ಮಾಡ್ತಾರೆ. ಜೊತೆಗೆ ಮೇಡಮ್ ಒಂದು ಪ್ರಶ್ನೆ ಕೇಳಿದ್ರು, ಗೃಹ ಪ್ರವೇಶ ಅಂತ. ಅದರ ಪದದ ಅರ್ಥ ಏನು ಗೊತ್ತಾ? ಗೃಹ ಅಂದರೆ ಒಂದು ಮನೆ ಅಂತ ಅರ್ಥ ಅಲ್ವಮ್ಮ. ಪ್ರವೇಶ ಅಂದರೆ ನಮ್ಮ ಧರ್ಮದಲ್ಲಿ ಮೊದಲು ಮಾಡುವಂತಹ ಎಲ್ಲ ಕೆಲಸಗಳು ದೇವರಿಗೆ ಸಂಬಂಧಪಟ್ಟಂಥದ್ದೇ ಆಗಿರುತ್ತೆ. ಹಾಗಾಗಿ ಗೃಹ ಪ್ರವೇಶ ಮೊದಲನೇ ಬಾರಿ ಮನೆಗೆ ಹೋಗ್ತಾ ಇದ್ದೀವಿ, ದೇವರನ್ನ ಕರ್ಕೊಂಡು ಹೋಗದೆ ಇರೋಕ್ಕಾಗತ್ತಾ? ಹಾಗಾಗಿ ದೇವರ ಆರಾಧನೆಗಳನ್ನು ಮಾಡುವಂಥದ್ದು ನಮ್ಮ ಪದ್ಧತಿ. ಲೋಕಾರೂಢಿ ಮಾತು ಇನ್ನೊಂದಿದೆ ಗೊತ್ತಾ, ನಮ್ಮ ಮನೇಲಿ ಗುರು ಪ್ರವೇಶ ಇದೆ ಅಂತ ಹೇಳ್ತಾರೆ ಅಲ್ವಾ. ನಾವು ದೇವರ ನಂತರದಲ್ಲಿ ಇನ್ನೊಂದು ಸ್ಥಾನ ಯಾರಿಗೆ ಅಂದರೆ ಗುರುಗಳಿಗೆ ಕೊಟ್ಟಿರುವಂಥದ್ದು, ಹೌದಲ್ವಮ್ಮ. ಹಾಗಾಗಿ ಗೃಹ ಪ್ರವೇಶ ಅಂದರೆ ಮನೆಗೆ ಹೋಗೋದು, ಗುರು ಪ್ರವೇಶ ಅಂದರೆ ನಮ್ಮ ಜೊತೆಗೆ ನಮ್ಮನ್ನು ಆಶೀರ್ವಾದ ಮಾಡುವಂತಹ ಗುರುಗಳನ್ನು ಕರ್ಕೊಂಡು ಮನೆಗೆ ಹೋಗುವಂಥದ್ದು ಗುರು ಪ್ರವೇಶ ಅಂತ. ಇನ್ನು ಕೆಲವರು ಅದನ್ನು ಆ ಪದವನ್ನೇ ಬದಲಾಯಿಸ್ಕೊಂಡಿದ್ದಾರೆ, ಗೃಹ ಪ್ರವೇಶ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೂ ಅರ್ಥ ಇದೆ. ಗ್ರಹಗಳು ಅಂದರೆ ಏನು? ನಮ್ಮನ್ನು ಆಳುವಂಥವರು, ನಮ್ಮ ಮ್ಯಾನೇಜರ್ಸ್ ಅಂತಾರೆ ಅವರು ಅಲ್ವಾ. ಗೃಹ ಪ್ರವೇಶ ಅಂದರೆ ಗ್ರಹಗಳನ್ನು ನಮ್ಮ ಮನೆಗೆ ಪ್ರವೇಶ ಮಾಡಿಕೊಳ್ಳುವಂಥದ್ದು. ಮೊದಲನೇ ಸತಿ ಗೃಹ ಪ್ರವೇಶ ಮಾಡಿದಾಗ ನವಗ್ರಹ ಪೂಜೆಗಳನ್ನು, ವಾಸ್ತು ರಾಕ್ಷೋಗ್ನ ಹೋಮಗಳನ್ನು ಮಾಡುವಂಥದ್ದು, ಸುದರ್ಶನ ಹೋಮಗಳನ್ನು ಮಾಡುವಂಥದ್ದೆಲ್ಲ ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆಗಳೆಲ್ಲವೂ ನಿಮ್ಮ ಮನೆಯಲ್ಲಿ ನಡೀಬೇಕು ಅಂದರೆ ನಾನು ಇವತ್ತು ಹೇಳಿಕೊಟ್ಟಿರುವಂತಹ ಈ ತಂತ್ರವನ್ನು ಮಾಡಿ ಯಥೇಚ್ಛವಾದ ಖರ್ಚೇನೂ ಇಲ್ಲ. ನಿಮ್ಮ ಮನೆಯಲ್ಲೇ ತುಳಸಿ ಗಿಡ ಇರುವಂಥದ್ದು, ನಿಮ್ಮ ಮನೆಯಲ್ಲೇ ತುಳಸಿ ಗಿಡದ ಬೇರಿನಲ್ಲಿ ಮಣ್ಣುಗಳು ಸಿಗುವಂಥದ್ದು. ವಿಶೇಷವಾಗಿ ಏನು ಬೇಕು ಗೊತ್ತಾ ಅದನ್ನು ಮಾಡೋದಕ್ಕೆ? ನಿಮ್ಮ ಸ್ಪಷ್ಟವಾದಂತಹ ಭಕ್ತಿ, ಶ್ರದ್ಧೆ ಮತ್ತು ದೇವರು ಇದ್ದಾನೆ ಅನ್ನುವ ನಂಬಿಕೆಯ ಮೇಲೆ ಅದನ್ನು ತಂತ್ರವನ್ನು ಮಾಡಿ, ಇದೇ ಕಾರ್ತೀಕ ಶುಕ್ರವಾರದ ಸಂಜೆ ಈ ಅನುಷ್ಠಾನವನ್ನು ಮಾಡಿ ಮುಂದಿನ ಕಾರ್ತಿಕ್ ಮಾಸದೊಳಗಡೆ ನಿಮ್ಮದು ಅಂತ ಒಂದು ಮನೆ ಆಗಿರುತ್ತೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ. ನಮಸ್ಕಾರಮ್ಮ, ನಿಮ್ಮ ಹೆಸರು? ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ನನ್ನ ಹೆಸರು ಸರ್ವಮಂಗಳ ಅಂತ. ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಶಿವಮೊಗ್ಗದಿಂದ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ನಮಸ್ಕಾರಮ್ಮ ಸರ್ವಮಂಗಳ ಅವರೇ, ಹೇಳಿ. ನಮ್ಮ ಮಗ ಯಾವುದಕ್ಕೂ ಇಂಟ್ರೆಸ್ಟೇ ತೋರಿಸ್ತಿಲ್ಲ ಸ್ವಾಮಿ. ಅವ್ನ ಕಾಲೇ 30 ವರ್ಷ ಆಗ್ತಾ ಬಂದಿದೆ. ಅವ್ರದ್ದು ಜನ್ಮ ದಿನಾಂಕ, ನಕ್ಷತ್ರ, ರಾಶಿ ಏನಾದರೂ ಗೊತ್ತಿದೆಯಾ? ಡೇಟ್ ಆಫ್ ಬರ್ತ್ ಇದೆಯಾ? 8/4/96. 8ನೇ ತಾರೀಕು 4ನೇ ತಿಂಗಳು 96. ಆಯಿತು. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಟೈಮ್ ಎಷ್ಟು ಹೇಳಿ? ರಾತ್ರಿ 7ರಿಂದ 7:15. ಆಯ್ತಮ್ಮ, ಹೇಳಿ ಇವಾಗ ಏನು ವಿಚಾರ? ಅವ್ರ ಭವಿಷ್ಯದ ಬಗ್ಗೆ ಜೊತೆಗೆ ಯಾವ ಕೆಲ್ಸಕ್ಕೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ, ಯಾವುದಕ್ಕೂ ಇಂಟ್ರೆಸ್ಟೇ ತೋರ್ಸಲ್ಲ. ಈಗ ಏನ್ ಮಾಡ್ತಾ ಇದ್ದಾರೆ ಅವರು? ಈಗ ಏನ್ ಮಾಡ್ತಾ ಇದ್ದಾರೆ? ಏನಿಲ್ಲ, ಮನೇಲಿ ಸುಮ್ಮನೆ ಇದ್ದಾರೆ ಅಷ್ಟೇ. ಡಿಗ್ರಿ B.Com ಮುಗಿಸಿದ್ದಾರೆ, ಮನೇಲಿದ್ದಾರೆ. B.Com ಮುಗಿಸಿ ಮನೇಲಿದ್ದಾರೆ ಅನ್ನುವಂಥದ್ದು ನೋಡಿ. ಈಗಿನ ಪರಿಸ್ಥಿತಿಗೆ ಇವ್ರಿಗೆ ಜಾತಕದ ಗುರುವಿನ ಮೇಲೆ ಕೇತುವಿನ ಸಂಯೋಗ ಇರೋದ್ರಿಂದ ಆಲಸ್ಯ ಜಾಸ್ತಿ ಆಗಿರುತ್ತೆ. ಜೊತೆಗೆ ಕುಜ ಶನಿಯ ಸಂಯೋಗ, ಇವರಿಗೆ ದೇಹದಲ್ಲೇ ಶಕ್ತಿ ಕಮ್ಮಿ ಇರುತ್ತಮ್ಮ. ಯಾವಾಗಲೂ ಒಂದೇ ಕಡೆ ಇರುವಂಥದ್ದು, ಮಲ್ಕೊಂಡೇ ಇರೋಣ, ಟೈಮ್ ಪಾಸ್ ಮಾಡೋಣ ಅನ್ನೋವಂಥದ್ದು ಬರುತ್ತೆ
ಆಯಿತಾ? ಹಾಗಾಗಿ ಅದಕ್ಕೊಂದು ಸಣ್ಣ ಕೆಲಸ ಹೇಳ್ಕೊಡ್ತೀನಿ, ನೀವು ಇದನ್ನು ಮಾಡಲೇಬೇಕು. ಆಯಿತಾ? ನಿಮ್ಮ ಮನೆ ಹತ್ರ ಎಲ್ಲಾದರೂ ಶನೈಶ್ಚರನ ದೇವಸ್ಥಾನ ಇದೆಯಾ? ತುಂಬಾ ದೂರದಲ್ಲಿದೆ ಸ್ವಾಮಿ. ಇದೆ. ಒಂದ್ಸತಿ ಹೋಗಿ ಬನ್ನಿ. ಶನಿವಾರ ಬೆಳಗ್ಗೆ ಶುದ್ಧವಾಗಿರುವ ಎಳ್ಳೆಣ್ಣೆ ತಗೊಂಡೋಗಿ ಶನೈಶ್ಚರನಿಗೆ ಅಭಿಷೇಕ ಮಾಡಿಸ್ಕೊಂಡು ಬನ್ನಿ. ಆಯಿತಾ? ನಂತರದಲ್ಲಿ ಒಂದು ಸ್ವಲ್ಪ ಎಳ್ಳೆಣ್ಣೆನ ತಗೊಂಡು ಬಂದು ಮನೆಗೆ ಪ್ರತಿದಿನ ಉಂಗುರದ ಬೆರಳು, ಆಯಿತಾ? ಈ ಉಂಗುರದ ಬೆರಳು ಕಾಣಿಸ್ತಾ ಇದೆಯಲ್ಲ, ಬಲಗೈ ಉಂಗುರದ ಬೆರಳು, ಆ ಉಂಗುರದ ಬೆರಳಿಂದ ಸ್ವಲ್ಪ ಎಣ್ಣೆನ ತಗೊಂಡು ನೆತ್ತಿಗೆ ಹಚ್ಚುವಂಥ ಕೆಲಸ ಮಾಡಿ. ಶನಿ ಆಶೀರ್ವಾದ ಇದ್ದರೆ ಇವರಿಗೆ ಆಲಸ್ಯ ತುಂಬ ಕಡಿಮೆ ಆಗತ್ತೆ. ಓಕೆ. ಅದ ಎಣ್ಣೆ ದೇವಸ್ಥಾನದಿಂದ ತರಬೇಕು, ಅಂಗಡಿಯಿಂದ ತಂದಿದ್ದು ಹಚ್ಚಿದ್ರೆ ಆಗುತ್ತೆ? ಅಂಗಡಿಯಿಂದ ತಗೊಂಡು ಬಂದ್ರೆ ಅದು ಬರೀ ಎಳ್ಳೆಣ್ಣೆ ಆಗತ್ತಮ್ಮ. ದೇವರಿಗೆ ಅಭಿಷೇಕ ಮಾಡಿಸಿ ತಗೊಂಡು ಬಂದಾಗ ಅದು ಪ್ರಸಾದ ಆಗಿ ಕೆಲಸ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಅಷ್ಟು ಮಾಡಿ ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಸಾಕಷ್ಟು ಜನ ಎಷ್ಟೇ ಮನೆಯನ್ನ ಕಟ್ಟಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಈ ಕುರಿತು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ. ನಮಸ್ಕಾರಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಓಕೆ, ಸಂಪರ್ಕ ಸಾಧ್ಯವಾಗ್ತಿಲ್ಲ. ಗುರುಗಳೇ ತಿಳಿಸ್ತಾ ಇದ್ರಿ, ಅಂದರೆ ಎಷ್ಟೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಹಣಕಾಸು ಅಂತ ಒಂದು ವಿಚಾರ ಬಂದಾಗ ಅವರಿಗೆ ಪ್ರಯತ್ನಕ್ಕೆ ಒಂದು ರೀತಿ ಸರಿಯಾಗಿ ಆಗೋದಿಲ್ಲ, ಅಂದರೆ ಮನೆಯನ್ನು ಕಟ್ಟೋದಕ್ಕೆ ಆಗೋದಿಲ್ಲ. ಯಾಕೆ ಈ ರೀತಿ ಆದಂಥ ತೊಂದರೆಗಳನ್ನು ಅವರು ಎದುರಿಸಬೇಕಾಗತ್ತೆ? ಜೊತೆಗೆ ಇದಕ್ಕೆ ಪರಿಹಾರ ಅನ್ನೋದು ಏನಾದರೂ ಇದೆಯಾ ಗುರುಗಳೇ? ನೋಡಿ, ಒಂದು ಪರಿಹಾರದ ವಿಚಾರ ಮಾತನಾಡುವಾಗ ಅನುಷ್ಠಾನಗಳು ನಿಮಗೆ 100% ಕೆಲಸಕ್ಕೆ ಬರುವಂಥದ್ದು. ಇದೇ ವಾಹಿನಿಯ ಮುಖಾಂತರ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೆ. ತುಳಸಿ ವಿವಾಹದ ದಿನ ನಿಮ್ಮ ಮಕ್ಕಳಿಗೆ ಕಂಕಣವನ್ನು ಕಟ್ಟಿಸುವಂಥದ್ದು, ತುಳಸಿಗೆ ಮಾಂಗಲ್ಯ ಧಾರಣೆ ಅಥವಾ ಕಂಕಣ ಧಾರಣೆ ಮಾಡಿಸುವಂಥದ್ದು. ನೀವು ನಂಬ್ತಿರೋ ಇಲ್ವೋ, ಆಶ್ರಮಕ್ಕೆ ನಿನ್ನೆ ಬಂದಂಥವರು ಮದುವೆ ಫಿಕ್ಸ್ ಆಯಿತು ಗುರುಜಿ, ಅನುಷ್ಠಾನ ಮಾಡಿದ್ವಿ ಅಂತ ಹೇಳಿದ್ರು. ಯಾಕೆ ಗೊತ್ತಾ? ಕೆಲವೊಂದಷ್ಟು ಎಲ್ಲವೂ ಸಿದ್ಧವಾಗಿರುತ್ತೆ, ಮಧ್ಯದಲ್ಲಿ ಏನೋ ಒಂದು ತೊಡಕಿರುತ್ತೆ. ಆ ತೊಡಕನ್ನು ನಿವಾರಣೆ ಮಾಡುವಂಥದ್ದೇ ರೀ ಈ ಥರದ ಅನುಷ್ಠಾನಗಳು. ಜಾತಕದಲ್ಲಿ ಯೋಗ ಬರಬೇಕು, ನೀವು ಅನುಷ್ಠಾನ ಮಾಡಬೇಕು. ನೋಡಿ, ಪ್ರಯತ್ನ ಅನ್ನುವಂಥದ್ದು ಖಂಡಿತವಾಗ್ಲೂ ಫಲ ಕೊಟ್ಟೇ ಕೊಡುತ್ತೆ. ಮೊದಲನೇ ಸತಿ ಕೊಡದೇ ಇದ್ದರೆ ಎರಡನೇ ಸತಿ ಆದರೂ ಪ್ರಯತ್ನ ಅನ್ನುವಂಥದ್ದು ಫಲ ಕೊಟ್ಟೇ ಕೊಡುತ್ತೆ. ನಿಮ್ಮ ಯಥೇಚ್ಛವಾದ ಶ್ರದ್ಧೆ ಭಕ್ತಿ ಬೇಕು ಅಂತ ನಾನು ಈ ಪದನ ಉಪಯೋಗಿಸ್ತಾ ಇರ್ತೀನಿ. ಯಾಕೆ ಗೊತ್ತಾ? ಗುರುಜಿ ಹೇಳಿದ್ರು, ನಾವು ಮಾಡಿಬಿಟ್ವಿ ಆದರೂ ಸಿಕ್ಕಿಲ್ಲ. ಹೌದು, ನಿಜ. ಅದರಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಇದೆ ಅನ್ನುವಂಥದ್ದನ್ನು ನೀವು ನೋಡ್ಕೋಬೇಕು. ಯಾಕೆ ಗೊತ್ತಾ? ಅನುಷ್ಠಾನ ಮಾಡಿದ ತಕ್ಷಣ JP ನಗರದಲ್ಲಿ ನಮಗೆ ಮನೆ ಬೇಕು ಅಂದರೆ ಸಿಗುತ್ತಮ್ಮ? ಅಲ್ವಾ? ತುಂಬ ರೇಟ್ ಜಾಸ್ತಿ ಇರೋ ಜಾಗ, ಏರಿಯಾ ಅದು. ಅದನ್ನು ನೀವು ಕೇಳುವಾಗ ದೇವರ ಹತ್ರ ಹೆಂಗೆ ಕೇಳಬೇಕು ಗೊತ್ತಾ? ನಮ್ಮ ಯೋಗ್ಯತೆಗೆ ಅನುಸಾರವಾಗಿರುವಂತಹ ಮನೆ ಯಾವ ಏರಿಯಲ್ಲಿ ತೊಗೋಬೋದೋ, ಯಾವಾಗ ತೊಗೋಬೋದೋ ಅದನ್ನು ನಮಗೆ ಕೊಡಿಸುವಂಥ ದೇವರನ್ನು ಕೇಳ್ಕೋಬೇಕು. ಹೌದಲ್ವಮ್ಮ? ನಮಗೆ ಯಾವ ರೀತಿಯಾದಂತಹ ಜಾಗಗಳ ಲಭ್ಯ ಇದೆಯೋ ಅದನ್ನು ನಮಗೆ ಕೊಡಿಸು ಅಂತ ಕೇಳ್ಕೋಬೇಕು. ಇನ್ನೊಂದು ವಿಚಾರ, ಇದೇ ಅನುಷ್ಠಾನಗಳನ್ನು ನೀವು ಮುಂದುವರಿಸುವುದರಿಂದ ಪ್ರತಿ ಶುಕ್ರವಾರ, ಈಗ ಕಾರ್ತೀಕ ಶುಕ್ರವಾರ ಇದೆ, ವಿಶೇಷವಾಗಿ ಮಾಡಬಹುದು. ಮುಂದಿನ ಶುಕ್ರವಾರಗಳಲ್ಲೂ ಯಾವ ಭೂಮಿ ವ್ಯಾಜ್ಯದಲ್ಲಿದೆ, ಕೋರ್ಟ್ ಇದೆ, ಕಚೇರಿಗಳಿಗೆ ಅಲೀತಾ ಇದೆ, ಅದರ ಜೊತೆಗೆ ಇನ್ನೊಂದೇನು ಗೊತ್ತಾ? ನಮ್ಮ ತಂದೆ ನನಗೆ ಆಸ್ತಿ ಕೊಡಬೇಕಿತ್ತು, ಅದು ತೊಗೊಂಡೋಗಿ ಕೋರ್ಟ್ಗೆ ಹಾಕಿದ್ದಾರೆ, ಅಥವಾ ಅದು ಇನ್ನೂ ಮುಂದುವರಿತಾನೇ ಇಲ್ಲ, ನಮ್ಮವ್ರಿಗೂ ಬರ್ತಾನೇ ಇಲ್ಲ ಅನ್ನೋಂಥವರು ಸಮೇತ ನಾನು ಇವತ್ತು ತೋರಿಸ್ಕೊಟ್ಟಂತಹ, ಹೇಳಿಕೊಟ್ಟಂತಹ ಈ ಅನುಷ್ಠಾನಗಳನ್ನು ಖಂಡಿತ ನೀವು ಮಾಡೋದ್ರಿಂದ ಕೋರ್ಟಿನ ವ್ಯಾಜ್ಯಗಳು ಭೂಮಿಗೆ ಸಂಬಂಧಪಟ್ಟಂಥದ್ದು ಇದ್ದರೆ, ಅಥವಾ ಅಗ್ರಿಮೆಂಟ್ ಆಗಿದೆ ನಮಗಿನ್ನೂ ರಿಜಿಸ್ಟ್ರು ಮಾಡ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ ಅನ್ನೋಂಥ ಕೇಸ್ ಏನಾದರೂ ನಿಮ್ಮ ಹತ್ರ ಇದ್ದರೆ, ನಾನು ಹೇಳಿಕೊಟ್ಟಿರೋ ಈ ಅನುಷ್ಠಾನವನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಖಂಡಿತವಾಗಿಯೂ ನಿಮ್ಮದು ಅನ್ನುವಂತಹ ಒಂದು ಜಾಗ ಹಾಗೇ ಆಗತ್ತೆ. ಓಕೆ ಗುರುಗಳೇ, ಇನ್ನು ವಾಸ್ತು ಪ್ರಕಾರ ಮನೆಯನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಅಂಶಗಳು ಪ್ರಮುಖವಾಗುತ್ತೆ, ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕಾಗತ್ತೆ ಗುರುಗಳೇ? ವಾಸ್ತು ಅನ್ನುವಂತಹ ವಿಚಾರ ಬಂದರೆ, ಮೊದಲು ಭೂಮಿ ಖರೀದಿಯಲ್ಲಿ ಯಾವುದೇ ರೀತಿಯಾದಂಥ ತಪ್ಪುಗಳಾಗಬಾರ್ದು. ಭೂಮಿ ಖರೀದಿಯಲ್ಲೇ ತಪ್ಪಿದ್ದರೆ ಅವರ ಸ್ಕ್ಯಾನರ್ ಹಿಡ್ಕೊಂಡು ಹೀಗೆಲ್ಲ ತಿರುಗಿಸಿ ಎಲ್ಲಿ ಪಾಸಿಟಿವ್ ಇದೆ, ಎಲ್ಲಿ ನೆಗೆಟಿವ್ ಇದೆ ಅನ್ನೋಂಥದ್ದೆಲ್ಲ ಚೆಕ್ ಮಾಡ್ಕೋತೀರಿ. ಹೌದಲ್ವಾ? ಅದಕ್ಕಿಂತ ಹೆಚ್ಚಾಗಿ ಏನು ಮಾಡಿ ಗೊತ್ತಾ? ಭೂಮಿ ಖರೀದಿಸುವಾಗ ನೋಡಮ್ಮ, ನಾನು ಹೇಳ್ತಾ ಇದ್ದೆ, ಜಾಗ ಕೂತಿದೆಯಾ ಅಥವಾ 3 ದಾರಿ ಸೇರುವಂಥದ್ದು ಇದೆಯಾ, ಸ್ಮಶಾನಕ್ಕೆ ತುಂಬ ಹತ್ತಿರದಲ್ಲಿದೆಯಾ, ಮುಂಚೆ ಮಾತಾಡ್ತಾ ಇದ್ದೆ ಲೇಕ್ ವ್ಯೂ, ಫ್ರಂಟ್ ವ್ಯೂ, ರಿವರ್ ವ್ಯೂ ಅಂತೆಲ್ಲ ಬಂದಿದೆ, ಆ ಥರದ ಸಮಸ್ಯೆಗಳಿದೆಯಾ, ಭೂಮಿ ಫಲವತ್ತತೆ ಇದೆಯಾ, ಗಟ್ಟಿ ಇದೆಯಾ, ಇದೆಲ್ಲ ವಿಚಾರಗಳನ್ನು ನೋಡಿಕೊಂಡು ನಂತರದಲ್ಲಿ ನೀವು ವಾಸ್ತುಗೆ ಬರಬೇಕು. ಮೊದಲೇ ವಾಸ್ತು ಚೆನ್ನಾಗಿದೆ ಅಂತ ಹೇಳಿ ಭೂಮಿ ಗಟ್ಟಿ ಇಲ್ಲದೆ ಇರೋವಂಥದ್ದು, ಅಥವಾ ಹೊಲ ಗದ್ದೆಗಳು, ನದಿ, ಇವಾಗ ನೋಡಿ ಎಷ್ಟೋ ಕಡೆ ಕೆರೆ ಮಳೆ ಬಂದರೆ ನೀರು ತುಂಬೋಗುತ್ತೆ ಅಲ್ವಮ್ಮ? ಅದು ಎಲ್ಲ ವಾಸ್ತುಗೆ ಪಟ್ಟಿರೋ ಅಂಥದ್ದೇ.
ಆದರೆ ಪ್ರಕೃತಿಯ ಎದುರು ವಾಸ್ತು ಕೆಲಸ ಮಾಡಲ್ಲ. ಅರ್ಥ ಆಯ್ತಾ? ಪ್ರಕೃತಿಯನ್ನು ಬಳಸಿಕೊಂಡು ವಾಸ್ತುವನ್ನು ನಿರ್ಧಾರ ಮಾಡಬೇಕು. ಹೇಗೆ ಗೊತ್ತಾ? ಯಾವ ಜಾಗ, ಎತ್ತರದ ಜಾಗ ಯಾವುದು, ತಗ್ಗು ಪ್ರದೇಶಗಳು, ಇದನ್ನೆಲ್ಲ ನೋಡಿಕೊಂಡಾಗ ಅಷ್ಟೇ ವಾಸ್ತು ಕೆಲಸ ಮಾಡುವಂಥದ್ರಿ. ನಿಮಗೆ ಇಡೀ ಲೇಔಟನ್ನೇ ಚೇಂಜ್ ಮಾಡೋದಕ್ಕಾಗಲ್ಲ. ನಿಮ್ಮ ಮನೆಯ ಒಳಗಡೆ ಯಾವ ರೀತಿಯಾದಂತಹ ಬದಲಾವಣೆಗಳು ಮಾಡ್ಕೋಬಹುದು, ಅನುಷ್ಠಾನಗಳನ್ನು ಮಾಡಿದ ನಂತರದಲ್ಲಿ ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗತ್ತೆ ಅನ್ನೋವಂಥದ್ದೆಲ್ಲ ಸ್ವಯಂ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬಂದಾಗ ಮಾತ್ರ ಅದರ ಬಗ್ಗೆ ಸ್ಪಷ್ಟತೆ ಬರುತ್ತೆ. ಓಕೆ ಗುರುಜಿ, ನೀವು ಮನೆ ಕಟ್ಟಲು ಸುಲಭ ತಂತ್ರದ ಕುರಿತಂತೆ ಆಗ ತಿಳಿಸ್ಕೊಡ್ತಾ ಇದ್ರಿ. ಸಾಕಷ್ಟು ಜನ ಕಾಲರ್ಸ್ ಕೂಡ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಹಾಗಾಗಿ ಸುಲಭ ತಂತ್ರದ ಕುರಿತಂತೆ ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳ್ತೀರಾ? ನೋಡಿಮ್ಮ, ನಾನು ಅಮ್ಮನವ್ರ ವಿಚಾರ ಮಾತನಾಡಿದೆ. ಯಾಕೆ ಎಲ್ಲದಕ್ಕೂ ಅಮ್ಮನವರು ಕನೆಕ್ಟ್ ಆಗ್ತಾರೆ ಗೊತ್ತಾ? ಅಮ್ಮನವ್ರನ್ನ ಜಗತ್ ಪ್ರಸೂತಿ ಅಂತ ಕರಿತೀವಿ. ಅಮ್ಮನವರು ಎಲ್ಲವೂ ಇದೆ ಅವ್ರ ಹತ್ರ ಬೇಡ್ದಾಗಲ್ವಮ್ಮ ನಿಮ್ಮ ಹತ್ರಕ್ಕೆ ಕೊಡುವಂಥದ್ದವರು. ಹಾಗಾಗಿ ಬೇಡಿಕೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಅದರ ಜೊತೆಗೆ ಏನು ಗೊತ್ತಾ, ಅಮ್ಮನವರನ್ನ ಪ್ರಾರ್ಥನೆಯಿಂದಾನೇ ಹೊಲಿಸ್ಕೋಬೇಕೇ ಹೊರತು ರೌಡಿಸಮ್ ಮಾಡಿ ಹೊಲಿಸ್ಕೊಳ್ಳೋ ಅಂಥದ್ದು ಕಷ್ಟ ಆಗುತ್ತೆ. ನಿಜಾನ ಇಲ್ವಾ? ಹಾಗಾಗಿ ಅಮ್ಮನವರನ್ನು ಪ್ರಾರ್ಥನೆ ಮಾಡಿ, ತುಳಸಿ ಗಿಡದ ಅನುಷ್ಠಾನ ತುಂಬ ಕೆಲಸ ಮಾಡತ್ರಿ. ನಾನು ಎಷ್ಟೋ ಜನದ ಕೈಲಿ ಇದನ್ನು ಮಾಡಿಸಿದ್ದೀನಿ. ಇದಕ್ಕೇನು ₹1000 ಖರ್ಚಾಗುವಂಥದ್ದಾಗಲಿ ಅಥವಾ ತಿಂಗಳಾನುಗಟ್ಟಲೆ ಉಪವಾಸ ಇದ್ದು ಮಾಡುವಂತಹ ಅನುಷ್ಠಾನ ಅಲ್ಲ. ಹಾಗಾಗಿ ಯಥೇಚ್ಛವಾದ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಪ್ರತಿದಿನ ನೀವು ಇದನ್ನು ಆರಾಧನೆ ಮಾಡ್ತೀರಿ. ತುಳಸಿ ಗಿಡಕ್ಕೆ ಅರ್ಘ್ಯ ಪ್ರದಾನ ಮಾಡುವಂಥದ್ದು, ತುಳಸಿ ಗಿಡವನ್ನು ಆರಾಧನೆ ಮಾಡುವಂಥದ್ದು ನಮ್ಮ ಸನಾತನ ಸಂಪ್ರದಾಯದಲ್ಲಿ ಬಂದಿರುವಂಥದ್ದು. ಅದನ್ನೇ ಉಪಯೋಗಿಸಿಕೊಂಡು ಸಣ್ಣದಾಗಿ ನಾನು ಹೇಳಿಕೊಟ್ಟಿರುವಂತಹ ಈ ತಂತ್ರವನ್ನು ವಿಶೇಷವಾಗಿ ಕಾರ್ತೀಕ ಮಾಸದ ಶುಕ್ರವಾರದ ದಿನ ನೀವು ಮಾಡಿ ಸ್ವಂತ ಮನೆ ನಿಮ್ದು ಹಾಕ್ಸ್ಕೊಳ್ಳಿ. ಓಕೆ ಗುರುಜಿ, ಇನ್ನು ಮನೆಯ ಖರೀದಿಯ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೋಸ್ಕರ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮನೆಯನ್ನ ಖರೀದಿಸಬೇಕು ಅಂತ ಹೇಳಿದ್ರೆ ಇರುವಂತಹ ಸುಲಭ ತಂತ್ರ ಏನು, ಹಣಕಾಸಿನ ವಿಚಾರದಲ್ಲಿ ತೊಂದರೆಯಾದಾಗ ಏನ್ ಮಾಡಬೇಕು, ಅದಕ್ಕೆ ಪರಿಹಾರ ಏನು ಅಂತ ಹೇಳಿ ಗುರೂಜಿ ಬಹಳ ಅರ್ಥಗರ್ಭಿತವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.